ಸ್ನೇಹಿತರೆ ನಮಸ್ತೆ. ನಾನು ಸಿದ್ದು ಅಂತ ಮಾತಾಡ್ತಿರೋದು ನೆಟ್ಸರ್ಫ್ ಕಂಪ್ನಿಯಿಂದ. ನಮ್ಮ ನೆಟ್ಸರ್ಫ್ ಕಂಪ್ನಿಯ ಪ್ರಾಡಕ್ಟ್ನ ಮೆಣಸಿನ ಗಿಡ ಪ್ಲಾಟಿಗೆ ಕೊಟ್ಟಿದ್ವಿ. ನೋಡಿರಿ ಮೆಣಸಿನ ಗಿಡ ಯಾವ ಥರ ಬಂದಿದೆ ಅಂತ. ರೈತರು ಕೂಡ ಇಲ್ಲೇ ಅದಾರೆ, ಮಾತಾಡ್ಸಂಬರ್ರಿ ಅವ್ರನ್ನ ಯಾವ ಥರ ಬೆಳೆಸಿದ್ರಿ ಏನೋ ಅಂತ. ಹಾಂ ಹೇಳ್ರಿ, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ರಿ. ನಮ್ದಂಗೆ ಅಜಯ್ ಅಂತ. ನಾವು ಎರಲ್ಕಟ್ಟೆ ನಮ್ದು ಹೊಲ ಇರೋದು. ಸ್ಟಿಮ್ ರಿಚ್ ಬೈ99 ಆಂಟಿ ವೈರಸ್ ರ್ಯಾಪಪ್ ಅಂತ ಹೊಡೆದಿದ್ವಿ. ರ್ಯಾಪಪ್ ಬಾಟ್ಲಿ ಅಲ್ಲಿ ಬಿಸಾಕಿದ್ವಿ. ನೀವು ಹೊಡೆಯೋಕ್ಕೂ ಮುಂಚೆ ಹೆಂಗಿತ್ತು ಗಿಡ ಭಾಳ ಮುಟ್ರಾಗಿದ್ವು ಸರ್. ಅಂದ್ರೆ ಹೊಡೆದ ಮೇಲೆ ಭಾಳ ಚೆನ್ನಾಗೈತೆ. ಅಂದ್ರೆ 2.5-3 ಅಡಿ ಎತ್ತರ ಗಿಡ ಚೆನ್ನಾಗ್ ಬಂದಿದೆ. ಹೊಡೆದ್ಮೇಲೆ ನಿನ್ನಿನ ಕಾಯಿ ಹರ್ದಿನಿ. ಇವತ್ತು ಮತ್ತೆ ಔಷಧಿ ಹೊಡೆದಿದ್ವಿ ಸರ್. ಭಾಳ ಚೆನ್ನಾಗ್ ಬಂದೈತೆ ಸರ್ ಗಿಡ ಮಾತ್ರ ಮಾತಾಡಂಗಿಲ್ಲ ಸರ್. ಎಷ್ಟು ಟೈಮ್ ಸ್ಪ್ರೇ ಮಾಡಿದ್ರಿ? ಈ 2ರಿಂದ 3 ಟೈಮ್ ಸರ್. ಇವತ್ತು 3ನೇ ಟೈಮ್ ಹೊಡೆದಿದ್ದೀನಿ ಸರ್. ಸ್ನೇಹಿತರೆ, ಇದು ಹೆಂಗಿತ್ತು ಅಂದರೆ ಪ್ಲಾಟ್, ನಾನು ಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ಇವ್ರು ಫೋಟೋ ಕಳಿಸಿದ್ದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿರಿ. ಎಷ್ಟು ಮುಟ್ರಿತ್ತೆ ಅಂದರೆ ನನಗೆ ಭಾಳ ಓವರ್ ಆಗಿಬಿಟ್ಟಿತ್ತು. ನಾನು ಹೇಳಿದೆ ಇವ್ರಿಗೆ ಭಾಳ ಓವರ್ ಆಗಿಬಿಡತ್ತೆ. ಆದರೂ ನಾನು ಹೇಳಿದೆ ಬಿಡದೆ ಇಂದು 2-3 ಟೈಮು ನಾನು ಹೇಳ್ದಂಗೆ ಸ್ಪ್ರೇ ಮಾಡಿರಿ ಅಂತ ಹೇಳಿದೆ. ಆವಾಗ ಇವರು ನಾ ಹೇಳಿದ ಟೈಮ್ನಾಗ ಕರೆಕ್ಟಾಗಿ ಸ್ಪ್ರೇ ಮಾಡಿದರು. ಇವತ್ತು ನೋಡ್ಬೋದು ನೀವು ಎಷ್ಟು ಹೆಲ್ದಿಯಾಗೈತಿ. ಮತ್ತು ನೋಡಿರಿ ಎಷ್ಟು ಎತ್ತರ ಬೆಳೆದಿದೆ ನೋಡಿರಿ ಮೆಣಸಿನ ಗಿಡ. ಸೀದಾ ಒಂದು 3ರಿಂದ 3.5 ಅಡಿ ಎತ್ತರನೇ ಮೆಣಸಿನ ಗಿಡ ಬೆಳೆದಿದೆ. ನಿನ್ನೆ ಕೂಡ ಹರಿದಿದ್ದಾರೆ ಇವರು. ನಿನ್ನೆ ಹರಿದು ಇವತ್ತು ಮತ್ತೆ ಸ್ಪ್ರೇ ಮಾಡಿದ್ದಾರೆ. ನೋಡಿರಿ ಹೆಂಗಿದೆ ಅಂತ ಮೆಣಸಿನ್ಕಾಯಿ. ನೋಡಿರಿ ಎಲ್ಲ ತೋರಿಸ್ತೀವಿ ಬರ್ರಿ ಹಾಗೆ ಹೆಂಗಿದೆ ಅಂತ ನೋಡಿರಿ ಪ್ಲಾಟು. ಸ್ನೇಹಿತರೆ ನೋಡಿರಿ ಗಿಡ ಎಷ್ಟು ಎತ್ತರ ಬಂದಿದೆ ಅಂತ. ನೋಡಿರಿ ಈಗ ಮತ್ತೆ ಸ್ಪ್ರೇ ಮಾಡಿದ್ದಾರೆ. ನೋಡಿರಿ ಹೂವು ಹೆಂಗಿದೆ ಅಂತ. ಹೂವು ನೋಡಿರಿ ಎಲ್ಲಿ ಎಷ್ಟು ಕ್ಲಿಯರ್ ಆಗಿದೆ, ಒಟ್ಟರು ಕೂಡ ಇಲ್ಲ. ನೋಡಿರಿ ಹೂವು ಯಾವ ಥರ ಇದೆ. ಬ್ರ್ಯಾಂಚಸ್ ತುಂಬ ಓಪನ್ ಆಗಿದೆ ನೋಡಿರಿ. ನೋಡಿರಿ ಎಲ್ಲ ಪ್ರತಿಯೊಂದು ಗಿಡನೂ ಹಂಗೆ ಇದೆ. ನೋಡಿರಿ ಇಲ್ಲಿ ಒಂದು ಹತ್ರ ಬಿಟ್ಟಿದ್ದಾರೆ ನೋಡಿರಿ ಅದು ಹೆಂಗಿದೆ ಅಂತ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ನೋಡಿರಿ ಸೈಜು, ಕಲರು. ನೋಡಿರಿ ರೈತರನ್ನ ವಿಚಾರಿಸೋಣ. ಇವು ಬಳಸಿದ ಮೇಲೆ ನಿಮಗೆ ಖುಷಿ ಆಗಿದೆ? ಹಾಗಾದರೆ ಖುಷಿ ಆಗೈತೆ ಸರ್. ಅಂದರೆ 100% ಮಾತ್ರ ರಿಸಲ್ಟ್ ಮಾತ್ರ ಚೆನ್ನಾಗೈತೆ ಸರ್. ಅಂದರೆ ನನಗೆ ಮುಟ್ರಾಗಿತ್ತು, ತೇಲಕ್ಕತ್ತ ಇಲ್ಲ ಅನ್ನೋ ಕಾನ್ಫಿಡೆಂಟ್ ಇದ್ದಿದ್ದಿಲ್ಲ ಸರ್. ಅಂದರೆ ಕಿತ್ತೋಗೋ ಅಷ್ಟು ಸಿಟ್ಟು ಬಂದಿತ್ತು ಸರ್. ಆದರೂ ಹೊಡೆದ ಮೇಲೆ ಔಷಧಿ ಮಾತ್ರ 100% ಮಾತ್ರ ಚೆನ್ನಾಗೈತೆ ಸರ್ ರಿಸಲ್ಟ್.